ರೆಡಿ ಸರ್, ಎಲ್ಲ ಕ್ಯಾಮ್ರಾ ಲುಕ್ ಮಾಡಿ. ಹಲೋ ರವೀಣ ಅಣ್ಣ, ಓಕೆ ರೆಡಿ ಅಣ್ಣ. ಸೀರೆಗಳು ಕೊಡ್ಸೋಂಥದ್ದು, ಬ್ಲಡ್ ಕ್ಯಾಂಪ್ಗಳೆಲ್ಲ ಎಲ್ಲ ನನ್ನ ಏರಿಯಾದಲ್ಲಿ ನನ್ನ ಮಿತ್ರರು ಮಾಡಿದ್ರು. ಅವ್ರಿಗೆ ನಾನು ಫಸ್ಟು ಅವ್ರಿಗೆ ನನ್ನ ಸ್ನೇಹಿತರುಗಳಿಗೆಲ್ಲ ನನ್ನ ಮಿತ್ರಗಳಿಗೂ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಎಲ್ಲ ನನ್ನ ಜನತಾದಳದ ಲೀಡ್ರುಗಳು ಬಂದಿದ್ದರೆ ಎಲ್ಲರಿಗೂ ನಾನು ಅವರು ಇವರು ಅಂತ ಎಲ್ಲರೂ ನನಗೆ ಬೆಳಗ್ಗೆ ಎಲ್ಲ ಕಾಂಗ್ರೆಸ್ ಅವರಾಗಲಿ, ಜನತಾದಳದವರಾಗಲಿ, BJP ಅವರು ಎಲ್ಲರೂ ನನಗೆ ವಿಶ್ ಮಾಡಿದ್ದಾರೆ. ನನಗೆ ಎಲ್ಲ ಜಾತ್ಯತೀತವಾಗಿ ಆಮೇಲೆ ಪಕ್ಷಪಾತವಾಗಿ ಎಲ್ಲರೂ ನನಗೆ ಸ್ನೇಹ ಇದರಿಂದ ಎಲ್ಲರೂ ನನಗೆ ವಿಶ್ ಮಾಡಿದ್ದಾರೆ. ಅವ್ರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಅಧಿಕಾರದಲ್ಲಿ ನಾನು ಯಾವತ್ತೂ ಜನತಾದಳದಲ್ಲಿ ನಾನು ಅಧಿಕಾರನ ಹುಡಿಕೊಂಡು ಹೋಗಿಲ್ಲ. ನಾನು ಯಾವಾಗ ಕಾರ್ಯಕರ್ತನಾಗಿ ಸೇವೆ ಮಾಡಿದ್ದೀನಿ, ಆ ಸೇವೆಗೆ ನನಗೆ ನನ್ನ ಗುರುಗಳು ಕುಮಾರಣ್ಣ ಅವರು, ಅನಿತಮ್ಮ ಅವರ ಆಶೀರ್ವಾದದಲ್ಲಿ ನಾನು ಕಾರ್ಪೊರೇಟರ್ ಆಗಿದ್ದೀನಿ, ಡೆಪ್ಟಿ ಮೇಯರ್ ಆಗಿದ್ದೀನಿ. ನನ್ನ ಜೀವನ ಇರೋವರೆಗೂ ನನ್ನ ಫ್ಯಾಮಿಲಿನೂ ಸಹ ನಾವು ಚಿರಋಣಿಯಾಗಿರ್ತೀವಿ. ನಾವು ಸಾಯೋವರೆಗೂ ಕುಮಾರಣ್ಣ, ಅನಿತಕ್ಕ ಅವರ ನಾವು ಯಾವತ್ತೂ ಅವರಿಬ್ಬರನ್ನ ನಾವು ಹಾಗೂ ನಿಖಿಲ್ ಕುಮಾರಸ್ವಾಮಿ ಅವರ ಅವರ ಆಶೀರ್ವಾದದಲ್ಲಿ ನಾವು ಯಾವತ್ತೂ ಅವ್ರ ಸೇವೆ ಮಾಡಲಿಕ್ಕೆ ನನ್ನ ಜೀವನ ಈ ಮಣ್ಣಿಗೆ ಹೋಗೋ ಗಂಟನೂ ಸೇವೆ ಮಾಡ್ತೀನಿ. ಯಾವ ಅಧಿಕಾರ ಆಸೆನೂ ನಾನು ಪಟ್ಟಿಲ್ಲ. ಇನ್ನೊಬ್ಬರಿಗೆ ಅಧಿಕಾರ ಕೊಡಿಸುವಂಥ ಶಕ್ತಿ ಆ ಚಾಮುಂಡೇಶ್ವರಿ ಕೊಡಲಿ ಅಂತ ಕೇಳ್ತೀನಿ ಹೊರತು ನಾನು ಅಧಿಕಾರಕ್ಕೆ ಯಾವತ್ತೂ ಆಸೆ ಪಡೋನಲ್ಲ. ನಾನು ಒಬ್ಬ ಕಾರ್ಯಕರ್ತನಾಗಿ ಇನ್ನೊಬ್ಬರು ಮುಂದೆ ಬರಬೇಕು ಅನ್ನೋದು ಬಿಟ್ಟರೆ ನನ್ನ ಜೀವನದಲ್ಲಿ ನಾನು ಯಾವತ್ತೂ ಅಧಿಕಾರಕ್ಕೆ ನಾನು ಇಂಥದ್ದು ತೋರಿಸ್ಬೇಕು, ಇಂಥದ್ದು ಬಿಡಬೇಕು ಅಂತ ನಾನು ಯಾವತ್ತೂ ಕೇಳೋದಿಲ್ಲ. ಇಂದು ನಮ್ಮ ಮೈಸೂರು ಮಹಾನಗರ ಪಾಲಿಕೆಯ ಮಾಜಿ ಮಹಾಪೌರರಾದಂಥ ಆತ್ಮೀಯರಾದಂಥ MJ ರವಿಕುಮಾರ್ ಅವರ 58ನೇ ಹುಟ್ಟುಹಬ್ಬವನ್ನು ಅವರ ಅಭಿಮಾನಿಗಳು, ಸ್ನೇಹಿತರು, ಹಿತೈಷಿಗಳು, ನಮ್ಮ ಪಕ್ಷದ ಮುಖಂಡರುಗಳೆಲ್ಲರೂ ಸೇರಿ ಬಹಳ ಸರಳವಾಗಿ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡೋದ್ರ ಮುಖಾಂತರ ಅರ್ಥಪೂರ್ಣವಾಗಿ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಾವು ನಮ್ಮ ಮುಖಂಡರುಗಳೆಲ್ಲರೂ ಸೇರಿ ಬಂದು ಅವ್ರಿಗೆ ಶುಭಾಶಯಗಳನ್ನು ಕೋರಿದ್ದೇವೆ. ಈ ಸಂದರ್ಭದಲ್ಲಿ ಆ ತಾಯಿ ಚಾಮುಂಡೇಶ್ವರಿ ಅವ್ರಿಗೆ ಸುಖ, ಶಾಂತಿ, ನೆಮ್ಮದಿಯನ್ನು ಕೊಡಲಿ, ಆಯುರಾರೋಗ್ಯ ಐಶ್ವರ್ಯವನ್ನು ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಅವ್ರಿಗೆ ಆತ್ಮೀಯವಾಗಿ 58ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೊಡ್ಲಿಕ್ಕೆ ಬಯಸ್ತೇನೆ. ಈಗ ನಾನು ಹುಟ್ಟುಹಬ್ಬಕ್ಕೆ ಬಂದಿದ್ದೀನಿ. ರವಿಯಣ್ಣನ ಹುಟ್ಟುಹಬ್ಬ 58ನೇ ವರ್ಷದ್ದು, ಅವ್ರಿಗೆ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ ಅಷ್ಟೇ. ರಾಜಕಾರಣಕ್ಕೆ ಸಪ್ರೇಟ್ ಪ್ರೆಸ್ ಮೀಟ್ ಮಾಡೋಣ.